ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕಿಂತಲೂ ಮುಂಚೆ ಹಾಕುವಂಥ ವೀಡಿಯೋಗಳಿದ್ದಾವೆ, ಆದರೂ ಕೂಡ ಇದನ್ನೇ ಫಸ್ಟು ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ಭಾನುವಾರದ ವೀಡಿಯೋ. ಇನ್ನೇನು ಆಷಾಢ ಮುಗಿತಾ ಬಂತಲ್ವ, ಇವತ್ತು ನಾನ್ ವೆಜ್ ಕೂಡ ಮಾಡಬೇಕು ಅಂತ ಇದ್ದಾರೆ. ನಮ್ಮ ಮನೆಯವರು ತಗೊಂಡು ಬರ್ತೀನಿ ಅಂತ, ಅದೇನು ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನಾದರೂ ಹೋಗಿ ತಂದರೂ ತರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಇದೆ. ನಾನು ಮುಖ ತೊಳ್ಕೊಂಡು ಟೀಗೆ ಇಟ್ಬಿಟ್ಟು ಬಾಗಿಲು ಬಳೆದು ರಂಗೋಲಿ ಹಾಕೋ ಅಂಥದ್ದು. ಇನ್ನು ಬೆಳಿಗ್ಗೆಯಿಂದನೇ ವೇದಪಾಪು ನನ್ನ ಹಿಂದಿಂದೆ ಬರೋದು, ತರಲೆ ಮಾಡೋದು ನೋಡ್ತಾ ಇರ್ಬೋದು. ನಾನು ಅರಿಶಿನ ಕುಂಕುಮ ಇಟ್ಟರೆ ಅವನು ಬಾಕ್ಲು ಅಲ್ಲಾಡಿಸೋದು, ಇಲ್ಲ ನಾನು ಕಿತ್ಕೊಂಡು ಬರೋಕ್ಕೆ ಹೋದರೆ ಅದಕ್ಕೂ ಒಂದೇನಾದರೂ ಬಂತೀಟೆ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾನೆ. ಇನ್ನು ನಮ್ಮ ನಾಯಿ ಕೂಡ ಅಷ್ಟೇ. ಇದ್ರ ಜೊತೆ ಇನ್ನೊಂದು ನಾಯಿ ಇತ್ತಲ್ವ, ಅದನ್ನು ಬೇರೆಯವ್ರಿಗೆ ಹಿಡ್ಕೊಟ್ಬಿಟ್ವಿ. ಸ್ವಲ್ಪ ಕಷ್ಟ ಆಗ್ಬಿಡ್ತು ಆ ನಾಯಿ ಹೋದಾಗ್ಲಿದ್ದನು. ವೇದಪಾಪು ಅಂತೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ. ಏನು ಮಾಡೋಕ್ಕಾಗುತ್ತೆ, ನಮಗೆ ಅದೃಷ್ಟ ಇಲ್ಲ ಆ ನಾಯಿನ ಇಟ್ಕೊಳ್ಳೋದು ಅಂತ ಹೇಳ್ತಾ ಇನ್ನು ರಂಗೋಲಿ ಶುರು ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ನೋಡೋಣ ಲಾಸ್ಟಿಗೆ ಯಾವ ಥರ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಇವಾಗ ಹಾಕಿರೋದು ಬಂದುಬಿಟ್ಟು 7ರಿಂದ 4. ಇದು ತುಂಬ ಹಳೆಯದು ರಂಗೋಲಿ. ಮೊದಲು ನಾವು ಚಿಕ್ಕವರಿದ್ದಾಗ 5-6ನೇ ಕ್ಲಾಸ್ ಇದ್ದಾಗ ಬಿಡಿಸ್ಕೊತಾ ಇದ್ವಿ. ನಮ್ಮ ಬುಕ್ಕಲ್ಲೆಲ್ಲ ಲಾಸ್ಟ್ ಪೇಜಲ್ಲೆಲ್ಲ ಈ ಥರ ರಂಗೋಲಿಗಳೆಲ್ಲ ಇರ್ತಾಯಿದ್ವು. ಎಲ್ಲರೂ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕ್ತಾಯಿದ್ರು. ಬಟ್ ನನಗೆ ಬರ್ತಾ ಇರಲಿಲ್ಲ, ಏನೋ ಒಂಥರ ಬೇಜಾರು ಅನ್ಸೋದು. ಇವಾಗ ದೊಡ್ಡ ದೊಡ್ಡ ರಂಗೋಲಿ ಹಾಕೋದು ಕಲ್ತಿದ್ದೀನಿ. ಏನು ಮಾಡೋಕ್ಕಾಗುತ್ತೆ. ಇವಾಗ ಸಗಣಿನೆಲ್ಲ ಇಲ್ಲ ಹಾಕೋದಕ್ಕೆ. ಅವಾಗ ಸಗಣಿನೆಲ್ಲ ಬಳದು ಪ್ರತಿ ಸೋಮವಾರ ಅದೊಂದು ಅಭ್ಯಾಸ. ಮತ್ತು ದೇವ್ರ ವಾರ ಕೂಡ ನಮ್ಮ ತವ್ರ ಮನೆ ದೇವ್ರದ್ದು, ಹಂಗಾಗಿ ಅವತ್ತಿನ ದಿನ ಪೂಜೆ ಮಾಡ್ಕೊತಾ ಇದ್ವಿ. ಇನ್ನು ಬಿಳಿ ಹೂವು, ನಂದಿ ಬಟ್ಲು ಅಂತ ಏನು ಹೇಳ್ತಾರೆ, ಆ ಹೂವನ್ನೇ ಡೈಲಿ ಬಾಗಿಲಿಗೆ ಇಡೋವಂಥದ್ದು. ಅದ್ರ ಜೊತೆ ಯಾವಾಗಾದರೂ ದಾಸವಾಳ ಹೂವು ಸಿಕ್ಕರೆ ಅದನ್ನು ಕೂಡ ಇಡ್ತಾ ಇರ್ತೀನಿ ಅವಾಗವಾಗ. ಹಾಗೆಯೇ ಅಲ್ಲಿ ಗಿಡಗಳಿದ್ವಲ್ಲ, ಅವಕ್ಕೂ ಕೂಡ ಒಂದೊಂದು ಹೂವು ಇಟ್ಟು ಬಂದೆ. ಇನ್ನು ನೋಡ್ತಾ ಇರ್ಬೋದು, ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತು. ನೋಡಿದ್ರಲ್ವ ವೇದಪಾಪು ಹೆಂಗೆ ನನ್ನ ಹಿಂದಿಂದಿನೇ ಇರ್ತಾನೆ ಅಂತ. ಅವನಿಗೆ ಏನೋ ಒಂಥರ ಅಮ್ಮನಿಂದ ಹಿಂದೆ ಬರೋ ಅಂಥ ಅಭ್ಯಾಸ. ಈಗ ಚಿಕ್ಕವನಲ್ವ, ಬರ್ತಾನೆ. ಇನ್ನೊಂದು 5-6 ವರ್ಷ ಹೋದರೆ ನನ್ನ ಹಿಂದೆ ಈ ಥರ ಯಾಕೆ ಬರ್ತಾನೆ, ಅವನಾಯಿತು ಅವನ ಆಟ ಪಾಠ ಆಯಿತು ಅಂತ ಇರ್ತಾನೆ. ಇನ್ನು ನಮ್ಮ ತುಳಸಿ ಮಾತೆಗೂ ಕೂಡ ಒಂದು ಹೂವು ಇಟ್ಟಿದ್ದೀನಿ. ಇನ್ನು ಮೇಲುಗಡೆ 1-2 ಹೂವು ಸಿಕ್ಸಿರ್ತೀನಿ. ಈ ರೀತಿ ನನ್ನ ಬೆಳಗಿನ ಲಾಗು. ಇನ್ನು ಟೀಗೆ ಇಟ್ಟಿದ್ದೀನಿ, ಒಳಗಡೆ ಹೋಗಿ ಟೀ ಕುಡಿದ್ಬಿಟ್ಟು ಸಿಗ್ತೀನಿ. ಇನ್ನು ನಮ್ಮ ಅಕ್ಕನ ಮನೆಯಲ್ಲೇ ನಾವು ಹಾಲು ತರೋ ಅಂಥದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ನಮ್ಮ ಮನೆಯವರು 1 kg ಆಗೋಷ್ಟು ಮಟನ್ ತೊಗೊಂಬಂದಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇನ್ನೊಂದು ವಾರನೇ ಅಷ್ಟೇ ಇರೋವಂಥದ್ದು ಆಷಾಢ. ಮುಂದಿನ ಭಾನುವಾರನೂ ಕೂಡ ಇರುತ್ತೆ, ಬಟ್ ಹತ್ರ ಬಂದಿರುತ್ತೆ ಆಲ್ರೆಡಿ. ನಮ್ಮೂರಲ್ಲಿ ತುಂಬ ವರ್ಷಗಳಿಂದ ಜಾತ್ರೆ ನಡೆದಿಲ್ಲ, 25-26 ವರ್ಷ ಆಗಿದೆ. ಹಾಗಾಗಿ ಹೊಸ ದೇವರು ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ 13ನೇ ತಾರೀಕು ದೇವ್ರು ಬರುತ್ತೆ. ಅಷ್ಟರಲ್ಲಿ ಮನೆಯೆಲ್ಲ ನೀಟಾಗಿ ಕ್ಲೀನೆಲ್ಲ ಮಾಡ್ಕೋಬೇಕಲ್ಲ. ಹಂಗಾಗಿ ಈ ವಾರನೇ ನಾನ್ ವೆಜ್ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಇವತ್ತು ನಾನ್ ವೆಜ್ ತೊಗೊಂಬಂದಿದ್ದಾರೆ, ಮಾಡ್ತಾಯಿದ್ದೀನಿ. ಇವಾಗ ಬಂದು 2 ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದು. ಅದಕ್ಕೇ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ರುಬ್ಬಿಟ್ಕೊಂಡಿರೋ ಅರಶಿನ ಪುಡಿ ಮತ್ತು ಈರುಳ್ಳಿ ಪೇಸ್ಟ್ನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಂದೆ ನಮ್ಮ ಮನೆಯವ್ರದ್ದು ಒಂದೇ ಹಿಂಸೆ, ವೇದಪಾಪು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಕಳುಪಚ್ಚಿ ಮತ್ತು ಮಟನ್ ಏನು ಬೇರೆ ಮಾಡ್ತಾಯಿಲ್ಲ, 2 ಜೊತೆಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ನಮ್ಮದು ಮಟನ್ ಸಾಂಬಾರು. ಇನ್ನು ಶ್ರಾವಣ ಎಲ್ಲ ಮುಗಿದು ಒಂದು 10-15 ದಿನ ಆಗ್ಬಿಟ್ಟು 41 ದಿನ ಮಟನ್ ತಿನ್ನಂಗಿಲ್ಲ ನಮ್ಮೂರಲ್ಲಿ. ಹೊಸ ದೇವರು ಮತ್ತು ಕಳಸನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ, ಅದೇನು ಅಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಇವಾಗ ಅರಶಿನ ಈರುಳ್ಳಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇವಾಗ ಬಂದು ನೋಡ್ತಾ ಇರ್ಬೋದು, ಇದನ್ನು ಗ್ರೇವಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಶುಂಠಿ ಸ್ವಲ್ಪ ಕಡಿಮೆ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಇನ್ನು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಇಲ್ದಿದ್ದನ್ನೇನು ಮಾಡೋಕ್ಕಾಗುತ್ತಲ್ವ, ಹಾಗಾಗಿ ಇವಾಗ ಇದನ್ನು ಇದ್ರ ಜೊತೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಇದೇ ರೀತಿಯೇ ಪ್ರತಿ ಸಲನೂ ನಾನು ಗ್ರೇವಿ ಮಾಡ್ಕೊಳ್ಳೋ ಅಂಥದ್ದು. ಮನೆಯಲ್ಲಿ ಕರೆಂಟ್ ಹೋಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ತಗೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಸೋಸ್ಕೊಳ್ಳೋಣ ಅಂತ. ಇನ್ನು ಇವಾಗ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಇಷ್ಟನ್ನೇ ನಾವಿವಾಗ ಫ್ರೈ ಮಾಡ್ಕೊಳ್ತಾ ಇರೋದು. ಇನ್ನು ಇದನ್ನು ಎಲ್ಗ ಥರ ಅದನ್ನೆಲ್ಲನೂ ಸಾಂಬಾರಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ.
ಇನ್ನು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದರ ಜೊತೆ ಸೇರಿಸ್ತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಪುಡಿ ಮತ್ತು ಇದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2-3 ವಿಸಿಲ್ಸ್ ಹಾಕ್ಸ್ಕೊಳ್ತೀನಿ. ಅದಾದ ನಂತರ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ. ಇಷ್ಟೇ. ಉಪ್ಪು ಕೂಡ ಸೇರಿಸಿದ್ದೀನಿ, ಅದು ಸ್ಕಿಪ್ ಆಗಿದೆ, ಕ್ಷಮೆ ಇರಲಿ. ಇದೇ ರೀತಿಯೇ ನಾನು ಯಾವಾಗ್ಲೂ ಫ್ರೈ ಗ್ರೇವಿ ಈ ಥರ ಮಾಡ್ಕೊಳ್ಳೋವಂಥದ್ದು. ಟೊಮೊಟೊ ಸೇರಿಸಿಲ್ಲ ಇದರ ಜೊತೆ. ಇನ್ನು ಇದಕ್ಕಿಂತ ಎಕ್ಸ್ಟ್ರಾ ಮಸಾಲೆ ಏನೂ ಸೇರಿಸಲ್ಲ. ಇನ್ನು ಮುದ್ದೆ ಕೂಡ ಬಿಸಿ ಬಿಸಿ ಮುದ್ದೆ ಆಯಿತು. ಇವತ್ತು ಸ್ವಲ್ಪ ಶಾಪಿಂಗು ಕೂಡ ಹೋಗಬೇಕು ಅಂತ ಇದ್ದೀನಿ. ಮತ್ತು ನಮ್ಮ ಮಾವನ ಮಗಳು ಡೆಲಿವರಿ ಕೂಡ ಆಗಿದ್ದಾಳೆ, ಅಲ್ಲಿಗೂ ಕೂಡ ಹೋಗಬೇಕು. ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ನೋಡ್ತಾ ಇರ್ಬೋದು ಮಟನ್ ಗ್ರೇವಿ, ಮಟನ್ ಫ್ರೈ ಏನಾದರೂ ಅಂದ್ಕೊಳ್ಳಿ. ನಾನೇನೋ ಈ ರೀತಿ ಮಟನ್ ಮಾಡಿದ್ದೀನ ಎಲ್ಲ ಈ ರೀತಿ ಮಾಡ್ಕೊತೀನಿ. ನನಗಂತೂ ತುಂಬ ಇಷ್ಟ. ಇದು ಚಪಾತಿ ಜೊತೆ, ಪೂರಿ ಎಲ್ಲದರ ಜೊತೆನೂ ಚೆನ್ನಾಗಿದೆ. ಮುದ್ದೆ ಜೊತೆ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ. ಇನ್ನು ಕರಳು ಅಂತಾರಲ್ಲ ಆ ಥರ, ಅದನ್ನು ಉದ್ದಾಗಿನೇ ಹಾಗೆ ಬಿಟ್ಟಿದ್ದೀನಿ. ಯಾರು ತಪ್ಪು ತಿಳ್ಕೊಬೇಡಿ, ಸಖತ್ತಾಗಿದೆ ಇವತ್ತಿನ ಮಟನ್ ಸಾಂಬಾರು. ಇನ್ನು ಊಟ ಎಲ್ಲ ಮುಗಿಸಿ ಅದಾದ ನಂತರ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಗ್ಯಾಸ್ ಆಗಿರ್ಬೋದು ಅದನ್ನೆಲ್ಲ. ಇನ್ನು ಪಾತ್ರೆ ಕೂಡ ಇದ್ದಾವೆ ತೊಳೆಯೋವಂಥದ್ದು. ಇನ್ನು ವೇದಪಾಪಿಗೆ ಸ್ವಲ್ಪ ಕಟಿಂಗ್ ಎಲ್ಲ ಮಾಡಿಸ್ಕೊಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಒಗ್ದಿರೋ ಬಟ್ಟೆಗಳು ಸ್ವಲ್ಪ ಹನಿ ಬರ್ತಾ ಇದೆ ಇತ್ತೀಚೆಗೆ, ಹಾಗಾಗಿ ಆರಿರೋ ಅಂಥವನ್ನೆಲ್ಲ ಒಳಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಆರಿರೋವೆಲ್ಲ ತೆಗೆದುಬಿಟ್ಟು ಇವು ಆರಿಲ್ದಿರೋ ಅಂಥವು ಸೀಟಿನ ಕೆಳಗಿದ್ವು, ಹಾಗಾಗಿ ಅವನ್ನ ತಗೊಂಡೋಗಿ ಅಲ್ಲಿ ಹೋಗಿ ಅದು ಒಣಗಾಕಿ ಬಂದಿದ್ದೀನಿ. ಇನ್ನು ಪಟ್ಲಿ ಮರಿಗಳಿಗೆ ಇವಾಗ ಮೇವು ನೀರು ಎಲ್ಲ ನೋಡಿ ಸ್ವಲ್ಪ ಪಾತ್ರೆ ಇರೋವಂಥ ತೊಳೆದು ವೇದಪಾಪನ ಸ್ನಾನ ಮಾಡಿ ಮಲಗಿಸಿ ನಾವಿಬ್ಬರೇ ಹೋಗಬೇಕು ಅಂತ ಇದ್ದೀವಿ. ಹಂಗೆ ಇವತ್ತು ವೇದಪಾಪಗೆ ತಾಯ್ತ ಕೂಡ ಹಾಕ್ಸ್ಕೊಬರ್ಬೇಕು. ತುಂಬ ಅಂದರೆ ಹಠ ಮಾಡ್ತಾ ಇದ್ದಾನೆ, ಮತ್ತು ಊಟ ಮಾಡ್ತಾಯಿಲ್ಲ ಯಾಕೋ ಸರಿಯಾಗಿ. ಹಂಗಾಗಿ ಇನ್ನು ನಮ್ಮ ಪಡ್ಲಿ ಮರಿ ನೋಡ್ತಾ ಇರ್ಬೋದು ಎಷ್ಟಾಗಿದೆ, ಕತ್ತರಿಸಿದ್ದೀವಿ. ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಕತ್ತರಿಸಿದ್ದೀವಿ ಏನು ಅಂತ. ಇನ್ನು ಇಲ್ಲೇ ಒಲೆಯಲ್ಲಿ ನಾವು ಡೈಲಿ ನೀರು ಕಾಸ್ಕೊಳ್ಳೋ ಅಂಥದ್ದು, ಹಾಗಾಗಿ ಒಲೆ ಕೂಡ ಹಚ್ಕೋಬೇಕು. ಈಗ ಇನ್ನು ಶಾರ್ಟ್ ಪೆಟಿಕೋಟು ಸ್ವಲ್ಪ ಅದೆಲ್ಲ ತೊಗೋಬೇಕಾಗಿತ್ತು, ಅದನ್ನೆಲ್ಲ ತಗೊಂಡು ಇನ್ನು ಹೊರಟ್ವಿ. ನಾನು ನಮ್ಮ ಮನೆಯವರು ಇಬ್ಬರೇ ಇವತ್ತು ಬೈಕಲ್ಲಿ ಬಂದಿದ್ದೀವಿ. ವೇದಪಾಪನ ಬಿಟ್ಟು ಅವ್ರ ದೊಡ್ಡಮ್ಮರ ಜೊತೆ ಆರಾಮಾಗಿ ಇರ್ತಾನವನು. ಹಾಗಾಗಿ ಇನ್ನು ನಾನು ಇವತ್ತು ಬಂದರೆ ಇನ್ನೂ 1 ತಿಂಗಳಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೂ ಕೂಡ ನಮ್ಮ ಅವನ ಮಗಳು ನೋಡೋಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಐಬ್ರೋ ಮಾಡಿಸ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ದೀನಿ. ಇನ್ನು ನಾನು ಮಾಮೂಲಾಗಿ ಮಾಡಿಸೋ ಹತ್ರ ಇರಲಿಲ್ಲ, ಹಂಗಾಗಿ ರಕ್ಷಿತ್ ಬ್ಯೂಟಿ ಪಾರ್ಲರಲ್ಲಿ ಹಿಂದೆ ಜಾತ್ರೆ ಟೈಮಲ್ಲಿ ಮಾಡಿಸಿದ್ದೆ. ಹಾಗಾಗಿ ಇಲ್ಲಿಗೇ ಇವತ್ತು ಕೂಡ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಸರ್ಕಲಲ್ಲೇ ಇರೋವಂಥದ್ದು, ಸರ್ಕಲ್ ಬಿಟ್ಟು ಸ್ವಲ್ಪ ಮುಂದೆಗಡೆ ಇರೋವಂಥದ್ದು ಈ ಬ್ಯೂಟಿ ಪಾರ್ಲರು. ತುಂಬ ಚೆನ್ನಾಗಿ ಮಾಡ್ತಾರೆ ಸಿಸ್ಟರು, ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಇದನ್ನು ನೋಡಿಕೊಂಡು ಊರಿಗೆ ಹೋಗೋವಂಥದ್ದು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನಿದು ಅಂತ ತಗೊಂಡಿರೋದು. ಇನ್ನು ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅದಾದ ನಂತರ ವಿನೂನ್ ನೋಡಿಕೊಂಡು ವೇದಪಾಪುಗೆ ಅಂತರ ತಗೊಂಡು ಹೋಗಬೇಕು. ಇನ್ನು ನಮ್ಮ ಚಿತ್ರದುರ್ಗದ ಸರ್ಕಲಲ್ಲಿ ನೋಡ್ತಾ ಇರ್ಬೋದು ಏನೋ ಒಂಥರ ಖುಷಿ ಇಲ್ಲಿ ಹೋಗ್ಬೇಕಂದ್ರೆ. ಇನ್ನು ಬೈಕಲ್ಲಿ ಬಂದು ತುಂಬ ದಿನ ಆಗಿತ್ತು, ಇವತ್ತು ಬಂದಿದ್ದೀನಿ. ಇನ್ನು ಇಲ್ಲಿಂದ ಮಧುರಾಗೆ ನಾಳೆ ಅವ್ರ ದೊಡ್ಡಮ್ಮರು ಊರಿಗೆ ಹೋಗ್ತಾರೆ, ಹಂಗಾಗಿ ಅಲ್ಲಿ ಕೊಟ್ಟರೆ ಯಾರಾದ್ರೂ ಕೊಡ್ತಾರೆ. ಅಲ್ಲಿಗೇ ಒಬ್ಬಣ್ಣ ಕೆಲಸಕ್ಕೆ ಹೋಗ್ತಾರೆ, ಅವ್ರ ಹತ್ರ ಕಳಿಸಿದರೆ ಅವರಿಗೆ ಬಿಸ್ಕೆಟು, ಶೇಂಗಾ ಚಾಕ್ಲೇಟು ಇದನ್ನೆಲ್ಲ ಕೊಡಿಸ್ಬೇಕು ಅಂತ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೋಲ್ಸೇಲ್ ಅಂಗಡಿಗೆ ಬಂದಿದ್ದೀವಿ. ಮಕ್ಕಳಿಗೆಲ್ಲ ಏನು ಬೇಕಾದರೂ ಸಿಗೋವಂಥ ಅಂಗಡಿ, ಏನು ಬೇಕಾದರೂ ಆಟ ಆಡೋಂಥ ಐಟಮು ಮತ್ತು ತಿಂಡಿ ಐಟಮ್, ಸೋಪು ಎಲ್ಲನೂ ಸಿಗುತ್ತೆ. ಇನ್ನು ನೋಡ್ತಾ ಇರ್ಬೋದು ಇದು ಯಾವ ಪ್ಲೇಸಪ್ಪ ಅಂತ ಹೇಳಿದರೆ ನಮ್ಮ ದುರ್ಗದಲ್ಲಿ ಇರುವಂಥ ಗಾಯತ್ರಿ ಕಲ್ಯಾಣ ಮಂಟಪ, ಗಾಯತ್ರಿ ಸರ್ಕಲ್ ಅಂತ ಏನು ಹೇಳ್ತೀವಿ ಆ ಸರ್ಕಲ್ಲು. ಇಲ್ಲೇ ತುಂಬ ಹತ್ರ ಆಗುತ್ತೆ ನಮ್ಮ ಅಜ್ಜಿಯರ ಮನೆಗೆ, ಏರೋಪ್ಲೇನ್ ಬಿಲ್ಡಿಂಗ್ ಹತ್ರ. ಮೊದಲೆಲ್ಲ ನಾವಿಲ್ಲಿ ತುಂಬ ಓಡಾಡ್ತಾ ಇದ್ವಿ, ಅದೊಂದು ನೆನಪು ಬಂತು ಇವತ್ತು. ಇನ್ನು ಪೆಟ್ರೋಲ್ ಹಾಕ್ಸ್ಕೊಂಡು ಹಾಕಿ ಅಂತ ಬಂದಿದ್ದರು ನಮ್ಮ ಮನೆಯವರು. ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೊರಟಿದ್ದಾಯಿತು. ನಮ್ಮ ಮಧುರ ಹೋಗುವಂಥ ಸ್ಕೂಲು ಇಲ್ಲೇ. ಹಿಂದಿನ ಬ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ ನಮ್ಮ ಮಧುರ ಹೋಗ್ತಾ ಇದ್ದಿದ್ದು ಸ್ಕೂಲು ಅದನ್ನೆಲ್ಲ. ಈ ಜಾಗನೂ ಅಷ್ಟೇ ನನಗಂತೂ ತುಂಬ ಇಷ್ಟ. ನಮ್ಮ ಅಕ್ಕ ಬಂದುಬಿಟ್ಟು ಇದೇ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು, ಹಾಗಾಗಿ ನನಗೂ ಕೂಡ ಅನ್ನಿಸ್ತಾ ಇತ್ತು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ನನಗೂ ಈ ಸ್ಕೂಲಲ್ಲಿ ಓದಬೇಕು ಅಂತ ಆಸೆ ಇತ್ತು. ಬಟ್ ನನ್ನ ಆಸೆ ಅಂತೂ ನೆರವೇರಲಿಲ್ಲ. ನನ್ನ ಮಗಳನ್ನಾದರೂ ಓದಿಸ್ಬೇಕು ಅಂತ, ಹಂಗಾಗಿ 5ನೇ ಕ್ಲಾಸ್ವರೆಗೂ ನನ್ನ ಮಗಳನ್ನ ಇದೇ ಸ್ಕೂಲಲ್ಲಿ ಓದಿಸಿದ್ದು. ಇಲ್ಲಿ 5ನೇ ಕ್ಲಾಸು ಮುಗಿದ ನಂತರ
ಹಾಸ್ಟೆಲ್ಗೆ ಹಾಕಿದ್ದು ಎಕ್ಸಾಮ್ ಬರೆಸಿ. ಇನ್ನು ನಮ್ಮ ಮಾವನ ಮಗಳನ್ನ ನೋಡಿಕೊಂಡು ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಕೂಡ ಬಂದಿದ್ದೀವಿ. ಹೆಣ್ಣು ಪಾಪು ಆಗಿದೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನು ದೊಡ್ಡ ಮಗ ಅವನ ಹತ್ರ ಮಾತಾಡ್ತಾ ನಿಮ್ಮ ಪಾಪಿನ ನಾವು ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇವನು ಬಂದುಬಿಟ್ಟು ನಮ್ಮ ಮಾವನ ಮಗ ತುಂಬ ಕಾಮಿಡಿಯಾಗಿ ಮಾತಾಡಿ ಇನ್ನು ನಮ್ಮ ಅಕ್ಕ ಪಾಪುನ ಆಡಿಸ್ತಾಯಿದ್ರು. ಸರಿ ನೋಡಿಕೊಂಡು ನಾವು ಇಲ್ಲಿಂದ ಹೋಗೋಣ ಅಂತ ಹೊರಟ್ವಿ. ಈ ಹಾಸ್ಪಿಟ್ಲಿಗೆ ಇದೇ ಮೊದಲನೇ ಸಲ ಬಂದಿದ್ದು. ಇನ್ನು ಇದು ಪೇಪರ್ ಹೂವು ಅಂತ ಗಿಡ ಅಂತ ನಮ್ಮ ಮನೆಯವರು, ಇಲ್ಲ ಇದು ಮಾಮೂಲು ಸಸಿನೇ ಅಂತ ನಾನು ಬಟ್ ಕಂಡುಹಿಡಿಯೋಕ್ಕಾಗಲಿಲ್ಲ ಯಾವುದು ಏನು ಅಂತ. ನನಗಂತೂ ಈ ಗಿಡ ನೋಡಿ ತುಂಬ ಖುಷಿ ಅಂತ ಅನ್ನಿಸ್ತು. ಏನೋ ಒಂಥರ ಎಷ್ಟು ಚೆನ್ನಾಗಿದೆ. ಇನ್ನು ಈ ಹಾಸ್ಪಿಟ್ಲಿಗೆ ಇವತ್ತೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಫಸ್ಟಿಗೆ ಗೊತ್ತಾಗಲಿಲ್ಲ. ಈ ಡಾಕ್ಟ್ರು ಬಂದುಬಿಟ್ಟು ಡಾಕ್ಟ್ರೇನೋ ಅಳೊಬ್ರೇ, ಬಟ್ ಹಾಸ್ಪಿಟ್ಲು ನಮಗೆ ಹೊಸದು ಅಷ್ಟೇ. ಇವಾಗ ಶಿಫ್ಟ್ ಆಗಿದ್ದಾರೆ ಈ ಮೇಡಮ್ಮು. ಮೊದಲೆಲ್ಲ ಕೃಷ್ಣ ಹಾಸ್ಪಿಟ್ಲಲ್ಲಿ ಸಿಗ್ತಾಯಿದ್ರು ಸುಮತಿ ಮೇಡಮ್ ಅಂದರೆ. ಇನ್ನು ಅಲ್ಲಿಂದ ಇನ್ನೂಗೋಸ್ಕರ ಪಾನಿಪುರಿ ಮಸಾಲೆ ಪುರಿ ತಗೊಳ್ಳೋಣ ಅಂತ ಬಂದು ನಾನು ಕೂಡ ಒಂದು ಪ್ಲೇಟು ತೊಗೊಂಡೆ. ನನಗೂ ಯಾಕೋ ತಿನ್ನಬೇಕು ಅಂತ ಅನಿಸ್ತು. ನೋಡ್ತಾ ಇರ್ಬೋದು ತೊಗೊಂಡಿದ್ದೀನಿ. ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಇನ್ನು ಮೊದಲೆಲ್ಲ ಆದರೆ ಹೊಟ್ಟೆ ತುಂಬುವಷ್ಟು ಮಸಾಲೆ ಪುರಿ ಕೊಡ್ತಾಯಿದ್ರು. ಇವಾಗ ನೋಡ್ತಾ ಇರ್ಬೋದು ಇಷ್ಟು ಮಸಾಲೆ ಪುರಿ ಕೊಡ್ತಾಯಿದ್ದಾರೆ. ಇನ್ನು ನಮ್ಮ ಊರಿನ ಸಮೀಪದಲ್ಲೇ ಇರುವಂಥ ಊರಿದು ಯಾವರಪ್ಪ ಅಂದರೆ ತೊಗರುಮಾಳಿಗೆ ಅಂತ. ಏನೋ ಒಂಥರ ಖುಷಿ. ನಾವು ಚಿಕ್ಕವರಿದ್ದಾಗಲಿದ್ದನೂ ಅಡ್ಡಾಡಿರೋ ಅಂಥ ಪ್ಲೇಸು. ಇನ್ನು ಅದು ಯಾವ ಮರ ಅಂದರೆ ಕರ್ಬೇವಿನ ಮರ ಗಿಡ ಎಷ್ಟಾಗಿದೆ ನೋಡಿ. ಇನ್ನು ಕುಂಬಳಕಾಯಿ ಎಲ್ಲ ಬೂದುಗುಂಬಳಕಾಯಿ ಅಂತಾರಲ್ಲ ಆ ಥರ ಎಲ್ಲ ಓಡೋಗಿದ್ದಾವೆ. ರೇಟ್ ಇಲ್ವೇನೋ ಹಂಗಾಗಿ ಹಾಗೆ ಬಿಟ್ಟಿದ್ದಾರೆ. ಇನ್ನು ಕೆಲವೊಬ್ಬರು ನೀರುಳ್ಳಿ ಹೂವು ಎಲ್ಲ ಹಾಕಿದ್ದಾರೆ. ಏನೋ ಒಂಥರ ನಮ್ಮೂರು ಹತ್ರ ಬರ್ತಿದ್ದಂಗೆ ಏನೋ ಒಂಥರ ಖುಷಿ ಸಂಭ್ರಮ. ಇದು ಕೂಡ ಅಷ್ಟೇ ಜೋಳ ಮತ್ತು ಆ ಕಡೆ ಈರುಳ್ಳಿ ಹಾಕಿದ್ದಾರೆ. ಇನ್ನು ನನಗೆ ಅಲ್ಲ ಯಾವುದೇ ಹೆಣ್ಮಕ್ಳಿಗಾದರೂ ಅಷ್ಟೇ ಏನೋ ಒಂಥರ ಎಕ್ಸೈಟ್ಮೆಂಟು. ತುಂಬ ದಿನಗಳಾದಮೇಲೆ ಬರ್ತಾಯಿದ್ದೀನಿ ಊರಿಗೆ. ಒಂದು 15-20 ದಿನ ಆಯಿತು ನಾನು ಊರಿಗೆ ಬಂದರೂ ಕೂಡ ಒಂದು ಅರ್ಧ ಗಂಟೆ ಇರೋದು ಹೆಚ್ಚೇ. ಇನ್ನು ಇದೇ ನಮ್ಮ ಊರು, ತವ್ರ ಮನೆ ಊರು. ಇನ್ನು ಹೋಗಿದ ತಕ್ಷಣ ವಿನುಗೂ ಅಮ್ಮನಿಗೂ ಯಾರಿಗೂ ಹೇಳಿಲ್ಲ. ನಮ್ಮ ವಿನು ಮಾತ್ರ ಫುಲ್ಲು ಎಕ್ಸೈಟ್ ಆಗಿಬಿಡ್ತಾಳೆ ನಮ್ಮನ್ನು ನೋಡಿದ ತಕ್ಷಣ. ಇನ್ನು ನಮ್ಮ ಅಮ್ಮ ಅವ್ರ ಮನೆ ಇದೇನೆ, ಪಕ್ಕದ್ದು ಚಿಕ್ಕಮ್ಮವ್ರದ್ದು. ಇನ್ನು ನನ್ನ ತಮ್ಮನ ಮಗನಿಗೆ ಏನೋ ತಿನ್ನಿಸ್ತಾ ಇದ್ದರು, ಬಿಸ್ಕೆಟೋ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತಂಗಿ ಅಮ್ಮ ಇವಳು ಬಂದುಬಿಟ್ಟು ಸ್ವಪ್ನ ಅಂತ ಹೋದ ವರ್ಷ ಮದುವೆ ಎಲ್ಲ ಮಾಡಿದ್ವಲ್ಲ, ಇವಾಗ ಅವಳಿಗೆ ಮಗು ಕೂಡ ಆಗಿದೆ ನೋಡ್ತಾ ಇರ್ಬೋದು, 5 ತಿಂಗಳು ಪಾಪುಗೆ. ಇನ್ನು ನಮ್ಮ ಅತ್ತಿಗೆ ಇವನು ಬಂದುಬಿಟ್ಟು ನನ್ನ ತಮ್ಮ. ಮೊದಲೆಲ್ಲ ವೀಡಿಯೋಕ್ಕೆ ಮುಖನೇ ಕೊಡ್ತಾ ಇರಲಿಲ್ಲ, ಬಟ್ ಈಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಖುಷಿ ಆಯಿತು ನನ್ನ ತಮ್ಮ ನನ್ನ ವ್ಲಾಗಲ್ಲಿ ಮುಖ ತೋರಿಸಿದ್ದಕ್ಕೆ. ಇನ್ನು ವಿನೂನ ಮಾತಾಡಿಸ್ಕೊಂಡು ನನ್ನ ತಮ್ಮನ ಹೆಂಡ್ತಿ 1 ಲೋಟ ಟೀ ಮಾಡಿಕೊಟ್ಲು, ಕುಡಿತಾ ಇದ್ದೀನಿ. ಪಾಪುನ ಕೂರಿಸ್ಕೊಂಡು ನನ್ನ ತಂಗಿ ಜೋಲಿಯಲ್ಲಿ ಆಡಿಸ್ತಾ ಇದ್ದಾಳಲ್ಲ, ಪಾಪು ಎಷ್ಟು ಚೆನ್ನಾಗಿ ಅವಳ ಮುಖ ನೋಡ್ತಾ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ನೋಡ್ತಾ ಇರ್ಬೋದು. ಮತ್ತು ಒಮ್ಮೊಮ್ಮೆ ನನ್ನನ್ನು ಕೂಡ ನೋಡ್ತಾನೆ. ಅತ್ತೆಗೆ ಮಾತಾಡಿಸು ಅಂತ ನಮ್ಮಮ್ಮ ಹೇಳ್ತಾ ಇದ್ದರೆ ಹ್ಞೂ ಅಂತ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಟೈಮಲ್ಲಿ ನಮ್ಮಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾಯಿದ್ರು ಮೊಮ್ಮಗನ ಆಡಿಸ್ಕೊಂಡು ಅಂತ ಅನಿಸುತ್ತೆ. ಇನ್ನು ಅಲ್ಲೆಲ್ಲ ಮಾತಾಡಿಸ್ಕೊಂಡು ಟೀ ಕುಡಿದು ಇಲ್ಲಿ ನಮ್ಮ ತಾತನ ಹತ್ರ ಅಂತರ ಹಾಕ್ಸ್ಕೊಳ್ಳೋಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಅತ್ತಿಗೆ ಅಲ್ಲೇನು ತೋರಿಸಿದೆ ಅವರ ಅಪ್ಪಾಜಿ ಇವ್ರ ಹತ್ರನೇ ವೇದ ಪಾಪಗೆ ಮೊದಲಿದ್ಲನ್ನು ತಾಯ್ತಾ ಹಾಕ್ಸ್ತಾ ಇರೋದು, ಹಾಗಾಗಿ ಇವ್ರ ಹತ್ರನೇ ಬಂದಿದ್ದೀನಿ. ಇನ್ನು ನನ್ನ ತಂಗಿ ಮನೆ ಹತ್ರ ಬಂದೆ. ನನ್ನ ತಂಗಿ ಹೂ ಕಟ್ತಾ ಇದ್ಲು, ಹಾಗಾಗಿ ಇವಾಗ ಹೂವು ಮುಡ್ಕೊಂಡು ಹೋಗುವಂತೆ ಇರು ಅಂತ ಹೇಳಿದ್ಲು, ಹಾಗಾಗಿ ಕೂತಿದ್ದೀವಿ. ಇನ್ನು ನುಗ್ಗೆಕಾಯಿ ಕೂಡ ಕೊಟ್ಟಳು ನನಗೆ. ಅವ್ರ ಮನೇಲಿ ಮುಡಿಸಿರೋಂಥ ಹೂವು ನೋಡಿ ತುಂಬ ಇಷ್ಟ ಆಯಿತು. ನನಗೂ ಒಂದು ಕೊನೆ ಕೊಡು ಅಂತ ಕೇಳಿದೆ. ತಡಿ ಸರಿ ಇಸ್ಕೊಬರ್ತೀನಿ ಅಂತ ಹೋಗಿದ್ದಾಳೆ. ಇನ್ನು ಅದನ್ನ ಇಸ್ಕೊಂಡು ಮನೆ ಕಡೆ ಹೊರಡೋ ಅಂಥದ್ದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೋಡ್ತಾ ಇರ್ಬೋದು ನನ್ನ ತಂಗಿ ನನಗೋಸ್ಕರ ಹೂ ಕಟ್ತಾ ಇದ್ದಾಳೆ. ಫಸ್ಟು ಅವಳೇ ಮುಡ್ಕೊಂಡು ಹೋಗಲಿ, ಪಾಪ ಡೈಲಿ ಸ್ಕೂಲಿಗೆ ಹೋಗ್ತಾಳೆ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಬಿಡು ಪಾಪ ಅವಳು ಅಷ್ಟೊಂದೆಲ್ಲ ಹೇಳ್ಕೊಂಡಿದ್ದಾಳೆ, ಕೇಳಿದ್ದಾಳೆ, ಕಟ್ಟೋರ್ಗೂ ಇದ್ದು ಇಸ್ಕೊಂಡು ಹೋಗೋಣ ಅಂತ. ಇನ್ನು ಕೊಟ್ಟಿದ್ದಾಳೆ, ಪಿನ್ ತರಕ್ಕೆ ಹೋಗಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಹೂ ಮುಡ್ಕೊಂಡು ಊರಿಗೆ ಹೊರಟ್ವಿ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ವೇದು ಪಾಪಗೆ ಸ್ವಲ್ಪ ಗೊಂಬೆ ತೆಗೆದಾಕಬೇಕು ಹೋಗಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ಇವಾಗ ಬಂದು ಒಂದು ರೀಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಓಕೆ ಬಾಯ್.